ಯಾವ ಹೂವು ಯಾರ ಮುಡಿಗೋ ಭಾಗ 169. ವಿಕ್ರಮ್ ನಿಶಾ ವಿಷಯ ಕೇಳಿ ನೊಂದುಕೊಂಡು ಅಳುತ್ತಿದ್ದ ಸಾನ್ವಿಯನ್ನು ಸಮಾಧಾನ ಮಾಡುತ್ತಾ ಪಲ್ಲವಿ, ನಿಜವಾಗ್ಲೂ ಗ್ರೇಟ್ ಸಾನ್ವಿ, ನೀನು ಪ್ರೀತಿ ಮಾಡಿರೋ ವಿಕ್ರಮಣ್ಣ ನಿನ್ಗೆ ಸಿಗ್ತಾರೆ ಅಂದ್ರು ಸ್ವಾರ್ಥಿಯಾಗಿ ನಿನ್ನ ಬಗ್ಗೆ ನೀನು ಸ್ವಲ್ಪ ಕೂಡ ಯೋಚನೆ ಮಾಡ್ದೆ. ವಿಕ್ರಮಣ್ಣ ಪ್ರೀತಿ ಮಾಡಿದವಳಿಂದ ದೂರ ಆಗಿದ್ದಾರೆ. ಅವರು ಚೆನ್ನಾಗಿರ್ಬೇಕು, ಅವರು ನೊಂದ್ಕೋಬಾರ್ದು. ಅವಳ ಕಾಲು ಹಿಡಿದಾದ್ರೂ ಒಂದು ಮಾಡ್ತೀನಿ ಅಂತೀಯಲ್ಲ. ಹ್ಯಾಟ್ಸ್ ಆಫ್ ಟು ಯು. ನಿಜವಾದ ಪ್ರೀತಿ ಅಂದ್ರೆ ನಿಂದು. ನೀನು ಪ್ರೀತಿ ಮಾಡಿದವರು ನಿನ್ಗೆ ಸಿಗ್ಬೇಕು ಅನ್ಕೊಳ್ದೆ ನಿಸ್ವಾರ್ಥಿಯಾಗಿ ಅವರ ಪ್ರೀತಿ ಅವರಿಗೆ ಸಿಗ್ಬೇಕು, ಸುಖವಾಗಿ ಇರಬೇಕು ಅಂತ ಬಯಸ್ತಿದ್ಯಾ. ವಿಕ್ರಮಣ್ಣ ನಿನ್ಗೆ ನೋವು ಕೊಟ್ರು ಅವರಿಗೋಸ್ಕರ ನೀನು ಇಷ್ಟು ದುಃಖ ಪಡ್ತಿದ್ಯಾ. ನಿನ್ನಂತ ಒಳ್ಳೆ ಮನಸ್ಸಿನ ಹುಡುಗಿನ ದೂರ ಮಾಡ್ಕೊಳ್ಳೋಕೆ ವಿಕ್ರಮಣ್ಣಂಗೆ ಹೇಗಾದ್ರೂ ಮನಸ್ಸು ಬಂತು. ನೀನು ಅವರನ್ನ ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಿಲ್ಲ ಅಂತಾನೆ ಇಟ್ಕೋ. ಆದ್ರೆ ನಿಮ್ಮ ಅಮ್ಮ ಅಂಕಲ್ ಹತ್ರ ತಗೊಂಡಿರೋ ಮಾತನ್ನ ನೆರವೇರಿಸಬಹುದಲ್ವಾ. ನಿನ್ನನ್ನ ಮದ್ವೆ ಆಗೋದ್ರ ಬಗ್ಗೆ ಯೋಚಿಸಬಹುದಲ್ವಾ. ಮೊದಲಾದ್ರೆ ಬೇಡ, ಆದ್ರೆ ಈಗ ನಿಶಾ ಅವರಿಂದ ದೂರ ಆಗಿದ್ದಾಳೆ. ಈಗ್ಲಾದ್ರೂ ನಿನ್ನ ಬಗ್ಗೆ ವಿಕ್ರಮಣ್ಣ ಯೋಚನೆ ಮಾಡಬಹುದು. ಪ್ರೀತಿನ ತ್ಯಾಗ ಮಾಡಿರೋ ನೀನು ಅದು ಸಿಗುತ್ತೆ ಅಂದ್ರೂ ಬೇಡ, ಅವರಿಗೆ ಒಳ್ಳೇದಾಗ್ಬೇಕು ಅಂತ ಬಯಸೋ ನೀನು ನೋಡೋಕೆ ದೇವತೆ ಅನ್ಕೊಂಡಿದ್ದೆ. ಇಲ್ಲ, ಗುಣದಲ್ಲೂ ಕೂಡ ದೇವತೆ ಎನ್ನುತ್ತಾ ಕೈ ಮುಗಿದಳು ಸಾನ್ವಿ. ಅತ್ತಿಗೆ ಪ್ಲೀಸ್, ಹಾಗೆಲ್ಲ ನನಗೆ ಕೈ ಮುಗಿಬೇಡಿ. ವಿಕ್ರಮ್ ಸರ್ಗೆ ನಾನು ಅವರನ್ನ ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಿಲ್ಲ. ಅಮ್ಮನಿಗೆ ಮಾವ ಮಾತು ಕೊಟ್ಟ ಬಗ್ಗೆ ಯೋಚಿಸೋಕೆ ನಿತಿನ್ ಅವರಿಗೆ ನನ್ನನ್ನ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ. ನಿಶಾ ದೂರ ಆಗಿರ್ಬೋದು, ಆದ್ರೆ ಅವರ ಪ್ರೀತಿ ದೂರ ಆಯ್ತು ಅನ್ನೋ ಕಾರಣಕ್ಕೆ ಸ್ನೇಹಿತನಿಗೆ ಕೊಟ್ಟ ಮಾತು ತಪ್ಪೋದಕ್ಕೆ ಸಾಧ್ಯನಾ. ಅಣ್ಣ ಪ್ಲೀಸ್, ಈಗ್ಲೇ ನಿಶಾ ಮನೆಗೆ ಹೋಗೋಣ ಬನ್ನಿ ಎಂದವಳನ್ನು ಪಂಕಜ್, ಸಾನ್ವಿ ವೇಷ ಪಡಬೇಡ, ನಾನು ಹೇಳೋದನ್ನ ಕೇಳು ಎಂದವನು ನಿಶಾ ಬಗ್ಗೆ ಎಲ್ಲವನ್ನೂ ಹೇಳಿ ಮುಗಿಸಿದ ನಂತರ, ನೋಡು ಸಾನ್ವಿ, ನಿಶಾ ವಿಷಯದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಈ ಕ್ಷಣಕ್ಕೆ ವಿಕ್ರಮ್ ಮನಸ್ಸಿಗೆ ನೋವಾಗಿರಬಹುದು, ಆದ್ರೆ ಅವನಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನಿನ್ನಂತ ಒಳ್ಳೆ ಹುಡುಗಿ ಸಿಕ್ಕಿದಾಳೆ. ಅದಕ್ಕೆ ಅವನು 7 ಜನ್ಮ ಅಲ್ಲ 1000 ಜನ್ಮ ಪುಣ್ಯ ಮಾಡಿದ್ದಾನೆ. ನಿನ್ನ ನಿತಿನ್ ಮದುವೆ ಮುಗಿಯೋವರೆಗೂ ನಿಶಾ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ವಿಕ್ರಮ್ ಹೇಳಿದ್ದ. ಆದ್ರೆ ನಿನ್ಗೆ ಈ ವಿಷಯ ಗೊತ್ತಾಗ್ಬೇಕಿತ್ತು, ಅದಕ್ಕೆ ಹೇಳಿದ್ರೆ ಈ ವಿಷಯ ಇನ್ನು ಯಾರಿಗೂ ಗೊತ್ತಾಗದೆ ಇರೋ ತರ ನೋಡ್ಕೋಬೇಕು. ಪರ್ಟಿಕ್ಯುಲರ್ಲಿ ಸ್ವರ್ಣ ಆಂಟಿ, ರಾಮು ಅಂಕಲ್ಗೆ. ಹಾಗೆ ಈ ವಿಷಯ ನಿನಗೆ ಗೊತ್ತು ಅಂತ ವಿಕ್ರಮ್ಗೆ ಗೊತ್ತಾಗದೆ ಇರೋ ತರ ನೀನು ಇರ್ಬೇಕು. ಹಾಗಂತ ಪ್ರಾಮಿಸ್ ಮಾಡು ಎಂದು ತನ್ನ ಕೈ ಚಾಚಿದ. ಅವನ ಕೈ ಮೇಲೆ ಇಟ್ಟು ಭಾಷೆ ಕೊಟ್ಟ ಸಾನ್ವಿ ತಲೆ ಮೇಲೆ ಕೈ ಹೊತ್ತು ಮೌನವಾಗಿ ಕುಳಿತಳು. ಪಲ್ಲವಿ, ತುಂಬಾ ಯೋಚನೆ ಮಾಡ್ಬೇಡ, ಇನ್ನು ನಿನ್ನ ಅಣ್ಣಂದಿರು ಹೇಳೋದನ್ನ ಕೇಳು ಎಂದಾಗ ಸಂಜಯ್, ಸಾನ್ವಿ, ಇನ್ನು 1 ತಿಂಗಳಲ್ಲಿ ನಿನ್ನ ಮತ್ತೆ ನಿತಿನ್ ಬ್ರೋ ಮದ್ವೆ ಅಂತ ವಿಕ್ರಮ್ ಬಾವ ಡಿಸೈಡ್ ಮಾಡಿದ್ದಾರೆ. ನೀನು ಕೂಡ ಅವರ ಮಾತಿಗೆ ಎದುರಾಡದೆ ಒಪ್ಕೋ. ಎಲ್ಲಾ ಅರೇಂಜ್ಮೆಂಟ್ಸ್ ನಡೀಲಿ. ನಂತರ ನಿನ್ನ ನಿತಿನ್ ಮದ್ವೆ ನಡೆಯಬೇಕು ಅಂತ ಮುಹೂರ್ತ ಫಿಕ್ಸ್ ಆಗೋ ದಿನಾನೇ ನೀತು ಮತ್ತೆ ನಿತಿನ್ ಮದ್ವೆ ಬೇರೆ ಚೌಲ್ಟ್ರಿನಲ್ಲಿ ಅರೇಂಜ್ ಆಗಿರತ್ತೆ. ಸರಿಯಾಗಿ ಮುಹೂರ್ತದ ಟೈಮಲ್ಲಿ ನಿತಿನ್ ನೀತು ಇರೋ ಚೌಲ್ಟ್ರಿಗೆ ಯಾರಿಗೂ ಗೊತ್ತಾಗದ ಹಾಗೆ ಹೋಗ್ತಾನೆ. ನಂತರ ಹಸೆಮಣೆ ಮೇಲೆ ಕೂತಿರೋ ನಿನ್ನ ಮದುವೆ ನಿಲ್ಬಾರ್ದು ಅನ್ನೋ ಒತ್ತಡವನ್ನು ವಿಕ್ರಮ್ ಭಾವ ಮೇಲೆ ಏರಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋ ಹಾಗೆ ಸಂದರ್ಭನ ಸೃಷ್ಟಿ ಮಾಡ್ತೀವಿ. ಆಗ ವಿಧಿ ಇಲ್ಲದೆ ಅವರು ನಿನಗೆ ತಾಳಿ ಕಟ್ಟಲೇಬೇಕಾಗುತ್ತೆ ಎಂದು ಪ್ಲಾನ್ ವಿವರಿಸಿದ. ಆಗ ಸಾನ್ವಿ, ಅಣ್ಣ ಅಷ್ಟೊಂದು ರಿಸ್ಕ್ ತಗೊಂಡು ಇದೆಲ್ಲ ಮಾಡೋಕ್ಕಿಂತ ನೇರವಾಗಿ ವಿಕ್ರಮ್ ಸರ್ ನಿಶಾ ವಿಷಯ ರಾಮು ಸ್ವರ್ಣ ಎಲ್ಲರಿಗೂ ಹೇಳಿದ್ರೆ, ನಾನು ಅವರನ್ನ ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಾದ್ರೆ ಅವರು ನನ್ನನ್ನ ಮದ್ವೆ ಆಗ್ತಾರೆ, ಎಲ್ಲ ಸರಿ ಹೋಗುತ್ತೆ ಅಲ್ವಾ. ಪಂಕಜ್ ಎಲ್ಲ ವಿಷಯನೂ ನೇರವಾಗಿ ಹೇಳಿ ವಿಕ್ರಮ್ನ ಒಪ್ಪಿಸಿ ಮದ್ವೆ ಮಾಡಬಹುದು. ಆದರೆ ಆ ಮನುಷ್ಯಂಗೆ ತಾಳ್ಮೆ ಕಡಿಮೆ. ತಾನು ಹೇಳಿದ್ದೆ ನಡಿಬೇಕು ಅನ್ನೋ ಹಠ. ಈ ರೀತಿ ಮಾಡೋದ್ರಲ್ಲಿ ತಪ್ಪಿಲ್ಲ. ಹಾಗೆ ಇಂಥ ಸಮಯ ಸಂದರ್ಭ ನಮ್ಮನ್ನು ಗಟ್ಟಿ ಮಾಡುತ್ತೆ, ಎಲ್ಲವನ್ನು ಎದುರಿಸಿ ನಿಲ್ಲೋ ತಾಕತ್ತು ಕೊಡುತ್ತೆ. ಅದಕ್ಕೆ ಈ ರಿಸ್ಕ್ ನ ತಗೊಳ್ಳೇಬೇಕು. ಇದು ಬರೀ ರಿಸ್ಕ್ ಅಲ್ಲ, ಚಾಲೆಂಜಿಂಗ್ ಕೂಡ ಆಗಿದೆ. ಇನ್ನೂ ಒಂದು ವಿಷಯ ಗೊತ್ತಿಲ್ಲ. ನಿತಿನ್ ಒಂದು ಎಡವಟ್ಟು ಮಾಡಿದಾನೆ. ಅವನೇ ನಾನು ಸಾನ್ವಿನ ಪ್ರೀತಿ ಮಾಡ್ತೀನಿ ಅಂತ ನೇರವಾಗಿ ವಿಕ್ರಮ್ಗೆ ಹೇಳಿದಾನೆ. ವಿಕ್ರಮ್ನ ಪ್ರೀತಿ ಮಾಡೋ ವಿಷಯ ಗೊತ್ತಾದ್ಮೇಲೆ ಅವನನ್ನ ಪ್ರೀತಿ ಮಾಡ್ತಿದ್ದ ನೀತು ಪ್ರೀತಿನ ಅರ್ಥ ಮಾಡ್ಕೊಂಡು ಒಪ್ಕೊಂಡು ಅವಳನ್ನ ಮದ್ವೆ ಆಗೋ ನಿರ್ಧಾರ ಮಾಡ್ದ. ಈಗ ಮತ್ತೆ ಅವನು ನೀತು ಪ್ರೀತಿ ಬಗ್ಗೆ ಹೇಳಿದ್ರೆ ವಿಕ್ರಮ್ ಹೇಗೆ ರಿಯಾಕ್ಟ್ ಮಾಡ್ತಾನೋ ಅನ್ನೋ ಭಯ ಅವನಿಗೆ. ಆದ್ರೆ ಒಂದು ಸಲ ನಿನ್ನ ವಿಕ್ರಮ್ ನಿತಿನ್ ನೀತು ಮದ್ವೆ ಮುಗಿದ್ರೆ ಆಮೇಲೆ ವಿಕ್ರಮ್ ಏನು ಮಾಡೋಕೆ ಆಗಲ್ಲ. ಈಗ ಈ ವಿಷಯಗಳನ್ನೆಲ್ಲ ಹೇಳೋಕೆ ನಮ್ಗೆ ಯಾರಿಗೂ ಧೈರ್ಯ ಇಲ್ಲ. ಜೊತೆಗೆ ಈಗ ವಿಷಯನೆಲ್ಲ ಹೇಳೋದು ಸರಿಯಲ್ಲ. ಅದು ಅಲ್ಲದೆ ನೀನು ಈಗ ವಿಕ್ರಮ್ಗೆ ನಿನ್ನ ಪ್ರೀತಿ ವಿಷಯ ಹೇಳ್ಕೊಳಕ್ಕೂ ಆಗಲ್ಲ. ಯಾಕಂದ್ರೆ ಮೊದ್ಲೇ ನಿನ್ನ ಬಗ್ಗೆ ಅವನಿಗೆ ಕೋಪ, ಅಸಮಾಧಾನ. ನೀನು ಈಗ ನಿನ್ನ ಪ್ರೀತಿ ವಿಷಯ ಹೇಳ್ಕೊಂಡ್ರೆ ಅವನು ಅದನ್ನ ಸುಳ್ಳು ಅಂತಾನೆ. ಹಾಗೆ ನಿಶಾ ವಿಷಯ ಗೊತ್ತಾದ್ಮೇಲೆ ಪ್ರೀತಿ ಅನ್ನೋ ಹೊಸ ನಾಟಕ ಮಾಡ್ತಿದ್ಯಾ ಅಂದ್ರೆ
ಅವನನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಕೋಪದಲ್ಲಿ ಏನ್ ಬೇಕಾದ್ರೂ ಮಾತಾಡ್ತಾನೆ ಎಂದ ಸಾನ್ವಿ. ಅಣ್ಣ, ಮದುವೆ ಮುಗಿದ್ಮೇಲೆ ಆಗ್ಲಾದ್ರೂ ಎಲ್ಲ ವಿಷಯ ಗೊತ್ತಾಗ್ಲೇಬೇಕು. ಗೊತ್ತಾದ್ರೆ ಆಗ್ಲೂ ಕೂಡ ಎಲ್ರ ಮೇಲೂ ಕೋಪ ಮಾಡ್ಕೋತಾರೆ. ಎಲ್ರೂ ಸೇರಿ ಪ್ಲಾನ್ ಮಾಡಿದೀವಿ ಅಂತ ಗೊತ್ತಾದ್ರೆ ಅವರ ಕೋಪನ ಕಂಟ್ರೋಲ್ ಮಾಡೋದು ಇನ್ನೂ ಕಷ್ಟ. ಆಮೇಲೆ ನಿತಿನ್ ಮದ್ವೆ ಮಂಟಪದಿಂದ ಓಡೋಗಿದ್ದಾರೆ ಅಂತ ಗೊತ್ತಾಗಿ ಅವರು ನೀತು ಅಕ್ಕ ನಿತಿನ್ ಮದ್ವೆ ನಡೀತಿರೋ ಜಾಗಕ್ಕೆ ಹೋಗಿ ಗಲಾಟೆ ಮಾಡಿದ್ರೆ, ಅಕಸ್ಮಾತ್ ಮದ್ವೆ ಎಲ್ಲ ನಾವು ಅನ್ಕೊಂಡ ಹಾಗೆ ಆಯ್ತು ಅನ್ಕೊಳ್ಳಿ, ಅದಾದ್ಮೇಲೆ ನಿತಿನ್ನ ಇವರು ಸುಮ್ನೆ ಬಿಡ್ತಾರಾ? ಅಯ್ಯೋ, ಯಾವ ರೀತಿ ಯೋಚನೆ ಮಾಡಿದ್ರು ಒಂದಲ್ಲ ಒಂದು ಸಮಸ್ಯೆ ಇದೆ ಎಂದಳು ಆತಂಕದಲ್ಲಿ ಸಂಜೆ. ಡಿಯರ್ ಸಿಸ್ಟರ್, ನಾನು ಪಂಕಜಣ್ಣ, ನಿತಿನ್, ರಾಹುಲ್ ಅಣ್ಣ ಎಲ್ಲರೂ ಇದ್ದೀವಿ. ನಿನ್ನ ಪುಟ್ಟ ತಲೆಗೆ ಅಷ್ಟೊಂದು ಕೆಲಸ ಕೊಡ್ಬೇಡ. ದೇವರ ಮೇಲೆ ಭಾರ ಹಾಕಿ ಅದೇನಾಗುತ್ತೋ ನಾವು ನೋಡೇ ಬಿಡ್ತೀವಿ. ಇನ್ನು ಹಾಗೆ ಇದ್ಬಿಡು. ನೀನೇನಿದ್ರು ನಿನ್ನ ಮದ್ವೆ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊ. ಕೊನೆಗೂ ನೀನು ಪ್ರೀತಿ ಮಾಡಿದವರ ಜೊತೆ ನಿನ್ನ ಮದ್ವೆ. ನಿನ್ನ ಆಸೆ ಏನಿದೆ ಅಂತ ಹೇಳು. ನಿನ್ನ ಮದ್ವೆ ಅನ್ನೋ ಖುಷಿಯಲ್ಲಿ ಮಾತ್ರ ಇರು, ಆಯ್ತಾ? ಪಲ್ಲವಿ: ಹೌದು, ನಿನ್ನ ಕಷ್ಟ ಎಲ್ಲ ಮುಗಿತಿದೆ, ಖುಷಿಯಾಗಿರು. ವಿಕ್ರಮಣ್ಣನ ಜೊತೆ ನಿನ್ನ ಮದ್ವೆ ನಡೀತಿದೆ, ಇದು ಗ್ಯಾರಂಟಿ. ಅದೇ ಸತ್ಯ, ಯಾವುದೇ ಅನುಮಾನ ಬೇಡ. ನಿನ್ನ ಮದ್ವೆ ಹೇಗೆ ನಡಿಬೇಕು ಅಂತ ಆಸೆ ಇದೆ ಅಂತ ಹೇಳು, ಹಾಗೆ ನಡೆಯುತ್ತೆ ಎಂದಾಗ ಸಾನ್ವಿ, ನನ್ಗೆ ಅಂತ ಯಾವ ಆಸೆಗಳು ಇಲ್ಲ ಪಂಕಜ್. ಹಾಗಿದ್ರೆ ನನ್ನ ತಂಗಿ ಮದ್ವೆ ಹೇಗೆ ನಡಿಬೇಕು ಅಂತ ನಾವು ಪ್ಲಾನ್ ಮಾಡ್ತೀವಿ, ಸರಿ ಕಂದ? ಯಾವ ರೀತಿ ಭಯ ಇಲ್ದೆ ಯೋಚನೆ ಮಾಡದೆ ನೆಮ್ಮದಿಯಾಗಿ ಮಲ್ಕೋ. ನೋಡು, ನಿನ್ನ ಮದ್ವೆ ವಿಕ್ರಮ್ ಜೊತೆಗೆ ನಡೆಯೋದು, ಇದು ನಿನ್ನ ಅಣ್ಣಂದಿರ ಪ್ರಾಮಿಸ್ ಎಂದಿವನು ಸಾನ್ವಿ ಕೈ ಮೇಲೆ ತನ್ನ ಮತ್ತು ಸಂಜಯ್ ಕೈ ಇಟ್ಟು ಪ್ರಮಾಣ ಮಾಡಿದ. ಸಾನ್ವಿ ಕಣ್ಣಲ್ಲಿ ನೀರು ತುಂಬಿಕೊಂಡು, ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಿದೆ. ವಿಕ್ರಮ್ ಸರ್ ಜೊತೆ ನನ್ನ ಮದ್ವೆ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಆದ್ರೆ ನನ್ಗೆ ನಂದೇ ಆದ ಕುಟುಂಬ ಇದೆ. ನನ್ನ ಬಗ್ಗೆ ಯೋಚನೆ ಮಾಡೋ ಅಕ್ಕ, ಅಣ್ಣಂದಿರು, ತಾಯಿ ತರ ಪ್ರೀತಿ ತೋರಿಸೋ ಅತ್ತಿಗೆ, ಹಾಗೆ ನನ್ನನ್ನ ಸ್ವಂತ ಮಗಳು ಅನ್ಕೊಂಡಿರೋ ಅಪ್ಪ ಅಮ್ಮ, ನಿಜವಾಗ್ಲೂ ಪುಣ್ಯ ಮಾಡಿದೀನಿ ಎಂದಳು ಅಳುತ್ತಾ. ಅವಳ ಕಣ್ಣೀರು ಒರೆಸಿದ ಪಂಕಜ್, ನನ್ನ ಮುದ್ದು ತಂಗಿ ಕಣ್ಣಲ್ಲಿ ಇನ್ಯಾವತ್ತೂ ಕಣ್ಣೀರು ಬರಬಾರ್ದು. ತುಂಬಾ ಹೊತ್ತಾಗಿದೆ, ಹೋಗಿ ಮಲ್ಕೊಳ್ಳಿ ಎಂದನು. ಎಲ್ಲರೂ ತಮ್ಮ ತಮ್ಮ ರೂಮ್ಗೆ ಹೋಗಿ ಮಲಗಿದರು. ರೂಮ್ಗೆ ಬಂದ ವಿಕ್ರಮ್ ಮನಸ್ಸು ಸಾನ್ವಿ ಜೊತೆ ಮಾತಾಡಲು ಬಯಸುತ್ತಿತ್ತು, ಆದರೆ ಅವಳು ತನ್ನ ಫೋನ್ ರಿಸೀವ್ ಮಾಡೋದಿಲ್ಲ ಅನ್ನೋದು ಅರಿವಾಗಿ ವಿಕ್ರಮ್ ಕೋಪದಿಂದ ಕುದಿಯುತ್ತಿದ್ದ. ಕ್ಷಣಕ್ಕೂ ಸಾನ್ವಿ ಮೇಲಿನ ಅವನ ಕೋಪ, ಅಸಮಾಧಾನ ಹೆಚ್ಚಾಗುತ್ತಲೇ ಇತ್ತು. ಜೊತೆಗೆ ನಿಶಾಳ ಮೋಸ ಅವನನ್ನು ಕಾಡುತ್ತಿತ್ತು. ಅವನಿಗೆ ತನ್ನ ಮನಸ್ಸಿನ ಹಿಡಿತ ತಪ್ಪುತ್ತಿದೆ ಎಂದೆನಿಸುತ್ತಿತ್ತು. ಅವನು ಸೀದಾ ಬಾತ್ರೂಮ್ಗೆ ಹೋಗಿ ಶವರ್ ಕೆಳಗೆ ನಿಂತ. ಎಷ್ಟು ಹೊತ್ತು ನಿಂತಿದ್ದನೋ ಅವನಿಗೆ ತಿಳಿಯಲಿಲ್ಲ. ಪ್ರಪಂಚವನ್ನೇ ಮರೆತು ನಿಂತಿದ್ದ ಅವನನ್ನು ರಾಮುವಿನ ಕೂಗು ಎಚ್ಚರಿಸಿತು. ರಾಮು: ವಿಕ್ರಮ್, ಅಮ್ಮ ಕರೀತಿದ್ದಾಳೆ, ಊಟಕ್ಕೆ ಬಾ. ಇಲ್ಲಪ್ಪ, ನನ್ಗೆ ಹಸಿವಿಲ್ಲ. ಪ್ಲೀಸ್ ಬಾ. ನೀನು ಬಂದಿಲ್ಲ ಅಂದ್ರೆ ಅಮ್ಮ ನೊಂದ್ಕೋತಾಳೆ. ನೀನು ಉಪವಾಸ ಇದ್ರೆ ನಮಗೆ ತಾನೇ ಹೇಗೆ ಊಟ ಸೇರುತ್ತೆ? ಅವನ ಮಾತು ಕೇಳಿ ವಿಕ್ರಮ್ಗೆ ತಾನು ಆ ರೀತಿಯೆಲ್ಲ ತೆಗೆದುಕೊಳ್ಳೋದು ತಪ್ಪು. ನನ್ನ ನೋವನ್ನು ನಾನೇ ಎದುರಿಸಬೇಕು. ಅದಕ್ಕೆ ಅಪ್ಪ ಅಮ್ಮನ ಮನಸ್ಸು ನೋಯಿಸೋದು ಸರಿನಾ ಎಂದು ಅವನನ್ನೇ ಪ್ರಶ್ನಿಸಿಕೊಂಡ. ತಕ್ಷಣ, ಹಾಗೇನಿಲ್ಲ ಅಪ್ಪ, ಮಧ್ಯಾಹ್ನ ಲೇಟ್ ಆಗಿ ಊಟ ತಿಂದಿದ್ದೆ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಸರಿ, 5 ನಿಮಿಷ ಟೈಮ್ ಕೊಡಿ, ಸ್ನಾನ ಮುಗಿಸಿ ಬರ್ತೀನಿ. ಪರವಾಗಿಲ್ಲ ಬಾ ಎಂದು ಹೇಳಿ ರಾಮು ಅಲ್ಲಿಂದ ಹೊರಟ. ಒದ್ದೆ ಬಟ್ಟೆ ಬದಲಿಸಿ ವಿಕ್ರಮ್ ಡೈನಿಂಗ್ ಟೇಬಲ್ ಬಳಿ ಬಂದವನು ಊಟ ಮಾಡುವ ಮನಸ್ಸಿಲ್ಲದಿದ್ದರೂ ತನ್ನ ಅಪ್ಪ ಅಮ್ಮನಿಗೋಸ್ಕರ ಬಲವಂತವಾಗಿ ಊಟ ಮುಗಿಸಿ ರೂಮ್ಗೆ ಬಂದ. ರಾಮು, ಸ್ವರ್ಣ ವಿಕ್ರಮ್ನನ್ನು ಮಾತನಾಡಿಸುವ ಪ್ರಯತ್ನ ಮಾಡಲಿಲ್ಲ. ಅವನ ಮುಖ ನೋಡಿಯೇ ಅವನು ಬೇಸರದಿಂದಿದ್ದಾನೆಂದು ಅರ್ಥ ಮಾಡಿಕೊಂಡು ಸುಮ್ಮನಾಗಿದ್ದರು. ಸಾನ್ವಿ ಪಂಕಜ್ ಹೇಳಿದ ವಿಷಯದ ಬಗ್ಗೆ ಚಿಂತಿಸುತ್ತಿದ್ದಳು. ಅವಳಿಗೆ ಏಕೋ ತುಂಬಾ ಭಯವೆನಿಸಿತು. ಅಂದುಕೊಂಡಂತೆ ಆದ್ರೆ ಪರವಾಗಿಲ್ಲ, ಆದ್ರೆ ನಿತಿನ್ ವಿಕ್ರಮ್ ಸರ್ ಕಣ್ ತಪ್ಪಿಸಿ ಮದುವೆ ಮಂಟಪದಿಂದ ಹೋಗೋಕೆ ಸಾಧ್ಯ ಆಗದಿದ್ರೆ, ನನ್ನ ನಿತಿನ್ ಮದುವೆ ನಡೆದೇ ಹೋದ್ರೆ, ಇಲ್ಲ, ಹಾಗಾದ್ರೆ ನನ್ನ ಜೀವನ, ನೀತು ಅಕ್ಕನ ಜೀವನ ಎರಡೂ ಹಾಳಾಗುತ್ತೆ. ಪಂಕಜಣ್ಣ ಹೇಳಿದ ಹಾಗೆ ದೇವರ ಮೇಲೆ ಭಾರ ಹಾಕ್ಬೇಕು ಅಷ್ಟೇ. ದೇವ್ರೇ, ನನ್ನ ನೀತು ಅಕ್ಕ ನಿತಿನ್ನ ಜೀವನ ನಿನ್ನ ಕೈಲಿದೆ, ಪ್ಲೀಸ್ ನಮಗೆ ಒಳ್ಳೇದು ಮಾಡು ಎಂದು ತನಗರಿವಿಲ್ಲದೆ ದೇವರನ್ನು ಬೇಡಿಕೊಂಡಳು. ಯೋಚಿಸುತ್ತಲೇ ನಿದ್ರೆಗೆ ಜಾರಿದಳು. ಬೆಳಿಗ್ಗೆ ಎದ್ದ ಪಂಕಜ್ ಪ್ರಕಾಶ್ ಬಳಿ, ಅಪ್ಪ, ಜ್ಯೋತಿಷ್ಯರ ಅಡ್ರೆಸ್ ಕೊಡಿ, ನಿತಿನ್ ತಂದೆ ತಾಯಿ ಮುಹೂರ್ತ ಫಿಕ್ಸ್ ಮಾಡ್ಸೋಕೆ ಹೋಗ್ತಾರಂತೆ. ಓ ಹೌದಾ, ಒಳ್ಳೇದು, ಎಲ್ಲವನ್ನೂ ನೀಟಾಗಿ ಕೇಳ್ಕೊಳ್ತಾರೆ ಬಿಡು ಎಂದು ಜ್ಯೋತಿಷ್ಯರ ಮನೆ ಅಡ್ರೆಸ್ ಅನ್ನು ಪಂಕಜ್ಗೆ ಹೇಳಿದ. ಸಂಜಯ್, ಪಂಕಜ್ ತಿಂಡಿ ತಿಂದವರು ಸೀದಾ ನಿತಿನ್ ಮನೆಗೆ ಬಂದು ನಿತಿನ್ ಮತ್ತು ಅವರ ತಂದೆ ತಾಯಿಯ ಜೊತೆ ಎಲ್ಲ ವಿಷಯವನ್ನು ಮಾತನಾಡಿದ ನಂತರ ಪಂಕಜ್, ಅಂಕಲ್, ಆಂಟಿ, ಪ್ಲೀಸ್ ನಾವು ಹೀಗೆಲ್ಲ ಮಾಡ್ತಿದೀವಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ಮ ಉದ್ದೇಶ ಪ್ರೀತಿ ಮಾಡಿರೋ ಜೀವಗಳನ್ನ ಒಂದು ಮಾಡೋದಷ್ಟೇ ಎಂದ. ಆಗ ನಿತಿನ್ ತಂದೆ, ಅಯ್ಯೋ ಯಾಕಪ್ಪ ಅಷ್ಟು ಮುಜುಗರ ಪಡ್ತೀಯಾ? ನಾನು ಕೂಡ ಪ್ರೀತಿ ಮಾಡಿದವನೇ. ನನ್ನ ಪ್ರೀತಿ ಪಡ್ಕೊಳ್ಳೋಕೆ ನಾನು ತುಂಬಾ ತಾಪತ್ರಯ ಪಟ್ಟೆ. ಆಗ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಸ್ನೇಹಿತರೆ. ಆದ್ರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ತನಗೆ ಗೊತ್ತಿಲ್ಲದೆ ತಾನು ಪ್ರೀತಿ ಮಾಡಿರೋ
ತನ್ನನ್ನು ಪ್ರೀತಿ ಮಾಡ್ತಿರೋ ಹುಡುಗಿನ ನಿಮ್ಮ ಫ್ರೆಂಡ್ಗೆ ಮದುವೆ ಮಾಡೋಕೆ ಹೊರಟಿದ್ದೀರಾ. ತುಂಬಾ ರಿಸ್ಕ್ ತಗೋತಿದ್ದೀರಾ. ಆದ್ರೆ ಒಂದು ಬೇಸರದ ಸಂಗತಿ ಅಂದ್ರೆ ನಮ್ಮ ಮಗನ ಮದುವೆ ನಾವು ನೋಡೋಕೆ ಆಗಲ್ಲ ಅನ್ನೋದು ಎಂದಾಗ ಪಂಕಜ್, ಇಲ್ಲ ಅಂಕಲ್, ನಿಮ್ಮ ಮಗನ ಮದುವೆ ಮುಹೂರ್ತ ಸಾನ್ವಿ ವಿಕ್ರಮ್ ಮದುವೆ ಮುಗಿದ ನಂತರ ಮಿನಿಮಮ್ 1 ಗಂಟೆ ಗ್ಯಾಪ್ ಅಲ್ಲಿ ಆಗೋ ಹಾಗೆ ಜ್ಯೋತಿಷ್ಯರ ಹತ್ತಿರ ಮಾತಾಡ್ತೀನಿ ಎಂದಾಗ ನಿತಿನ್ ತಾಯಿ, ನೀವು ಅಂದುಕೊಂಡಂತೆ ಎಲ್ಲ ಆದ್ರೆ ನಮಗೂ ಖುಷಿ ಕಣ್ರಪ್ಪ ಎಂದು ನಿಟ್ಟುಸಿರು ಬಿಟ್ಟಳು. ಪಂಕಜ್, ಅಂಕಲ್ ಆಂಟಿ ಹೊರಡಿ, ನಾವು ಮಾಡೋ ಒಳ್ಳೆ ಕೆಲ್ಸಕ್ಕೆ ಜ್ಯೋತಿಷ್ಯರ ಹತ್ತಿರ ಮುಹೂರ್ತ ಇಡ್ಸುದ್ರ ಮೂಲಕನೇ ಶುಭ ಕಾರ್ಯ ಪ್ರಾರಂಭ ಮಾಡೋಣ. ಹಾಗೆ ನಿಮ್ಮ ಸೊಸೆಯಾಗೋ ಹುಡುಗಿ ಮನೆಗೆ ಹೋಗಿ ಮದುವೆ ಮಾತುಕತೆ ಮಾಡಿಕೊಂಡು ಬರೋಣ. ಈ ಎಲ್ಲ ನಾನೇ ಹೇಳ್ತಿದ್ದೀನಿ, ದಯವಿಟ್ಟು ಕ್ಷಮಿಸಿ ಎಂದಾಗ ನಿತಿನ್ ತಂದೆ, ನೋಡಪ್ಪ, ನಿತಿನ್ ಮೇಲೆ ನಮ್ಗಿಂತ ನಿಮ್ಗೆ ಹಕ್ಕು ಜಾಸ್ತಿ. ದುರಭ್ಯಾಸಗಳ ದಾಸನಾಗಿದ್ದ ಅವನನ್ನ ಸರಿದಾರಿಗೆ ತಂದು ಅವನ್ನ ಒಬ್ಬ ಮನುಷ್ಯನನ್ನಾಗಿ ಮಾಡಿದ್ದು ನೀವು. ನಾವು ಜನ್ಮ ಕೊಟ್ಟಿರೋರಾದ್ರೆ ನೀವು ಅವನ ಜೀವನ ರೂಪಿಸಿದವರು. ನಿಮಗೆ ಅವನ ಬಗ್ಗೆ ಎಲ್ಲಾ ನಿರ್ಧಾರ ತಗೊಳ್ಳೋ ಹಕ್ಕು ಇದೆ ಎಂದಾಗ ಪಂಕಜ್, ನಿಮ್ಮ ಈ ಪ್ರೀತಿಗೆ ನಾವು ಬೆಲೆ ಕಟ್ಟೋಕೆ ಆಗಲ್ಲ ಅಂಕಲ್. ಸರಿ, ತಡ ಆಗತ್ತೆ, ಹೊರಡೋಣ ಎಂದ. ಎಲ್ಲರೂ ಒಂದೇ ಕಾರ್ನಲ್ಲಿ ಕುಳಿತು ಜ್ಯೋತಿಷ್ಯರ ಮನೆಗೆ ಬಂದರು. ಜ್ಯೋತಿಷಿಗಳು ನೀತು, ನಿತಿನ್ ಮತ್ತೆ ವಿಕ್ರಮ್ ಸಾನ್ವಿ ಜಾತಕವನ್ನು ನೋಡಿ ಮದುವೆಗೆ ಮುಹೂರ್ತವನ್ನು ಇಟ್ಟುಕೊಟ್ಟರು. ಪಂಕಜ್ ಅಂದುಕೊಂಡ ಹಾಗೆ ಕಾಕತಾಳೀಯವೆಂಬಂತೆ ಸರಿಯಾಗಿ ವಿಕ್ರಮ್ ಸಾನ್ವಿ ಮದುವೆ ಮುಗಿದ 1 ಗಂಟೆಯ ನಂತರ ನೀತು ಮತ್ತು ನಿತಿನ್ ಮದುವೆ ಮುಹೂರ್ತ ಕೂಡಿ ಬಂದಿತ್ತು. ಮುಹೂರ್ತ ವಿಷಯದಲ್ಲಿ ಇವರು ಅಂದುಕೊಂಡಂತೆ ನಡೆದಿತ್ತು. ಇನ್ನು ಮದುವೆ ಕೂಡ ಇವರ ಇಚ್ಛೆಯಂತೆ ಆದರೆ ಸಾಕೆಂದು ತಮಗೆ ತೋಚಿದ ದೇವರುಗಳಿಗೆ ಪಂಕಜ್, ಸಂಜಯ್, ನಿತಿನ್ ಮನಸ್ಸಿಗೆ ಬಂದ ಹರಕೆಗಳನ್ನು ಕಟ್ಟಿಕೊಂಡರು. ಮುಂದೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಿತ್ತು. ಇವರು ಅಂದುಕೊಂಡ ಹಾಗೆ ಮುಹೂರ್ತ ಕೂಡಿ ಬಂದದ್ದೇ ಅದಕ್ಕೆ ಸಾಕ್ಷಿಯಾಗಿತ್ತು. ಶಿಷ್ಯರ ಹತ್ತಿರ ಮದುವೆಗೆ ಸಮಯವನ್ನು ಗುರುತು ಹಾಕಿಸಿಕೊಂಡ ನಂತರ ಎಲ್ಲರೂ ನೀತು ಮನೆಗೆ ಬಂದರು. ನಿತಿನ್ನ ತಂದೆ ತಾಯಿ ನೀತು ತಾಯಿಯ ಜೊತೆ ಮದುವೆಯ ಮಾತುಕತೆಯನ್ನು ಮುಗಿಸಿದರು ಮತ್ತು ಶಾಸ್ತ್ರಕ್ಕೆಂದು ತಾಂಬೂಲವನ್ನು ಬದಲಾಯಿಸಿಕೊಂಡರು. ಪಂಕಜ್ ನೀತು ಅಣ್ಣನ ಸ್ಥಾನದಲ್ಲಿ ನಿಂತು ತಾಂಬೂಲ ತಟ್ಟೆ ಸ್ವೀಕರಿಸಿದ. ಪಂಕಜ್ ನೀತು ತಾಯಿಯನ್ನು ಕುರಿತು, ಅಮ್ಮ, ಎಲ್ಲರೂ ಸೇರಿ ನೀತು ನಿತಿನ್ ಮದುವೆಗೆ ಎಲ್ಲವನ್ನು ಅರೇಂಜ್ ಮಾಡ್ತೀವಿ. ಜಸ್ಟ್ ನೀವು ನಿಮ್ಮ ಕಡೆಯ ನೆಂಟರಿಷ್ಟರಿಗೆ ಹೇಳೋದು, ನಿಮ್ಮ ಮಗಳು ಅಂದ್ರೆ ನನ್ನ ತಂಗಿನ ಮದುವೆ ಮಂಟಪಕ್ಕೆ ಕರ್ಕೊಂಡು ಬರೋದು ಅಷ್ಟೇ ಕೆಲಸ. ಇನ್ನು ಉಳಿದ ಎಲ್ಲ ಕೆಲಸವನ್ನು ನಾನು ನೋಡ್ಕೋತೀನಿ, ನೀವು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡಿ ಎಂದು ಅವರಿಗೆ ಭರವಸೆಯನ್ನು ನೀಡಿದ ನಂತರ ನೀತು, ನಾಳೆನೇ ನಿನ್ನ ಬಟ್ಟೆ ಒಡವೆ ಶಾಪಿಂಗ್ ಶುರು ಮಾಡು. ನಾಳೆಯಿಂದನೇ ನಿನ್ಗೆ ರಜೆ. ಇನ್ನು ಮದುವೆ ಮುಗಿಯೋವರೆಗೂ ನೀನು ಕೆಲಸಕ್ಕೆ ಬರೋದು ಬೇಡ. ಆಮೇಲೆ ನಿನ್ನ ಕೆಲಸ ನಿನ್ನ ಗಂಡ ಅತ್ತೆ ಮಾವ ಪರ್ಮಿಷನ್ ಕೊಟ್ರೆ ಮಾತ್ರ. ಅದಕ್ಕೂ ನನ್ಗೂ ಸಂಬಂಧ ಇಲ್ಲ ಎಂದಾಗ ನಿತಿನ್ ತಾಯಿ, ನನ್ನ ಸೊಸೆ ಮಾಡ್ತಿರೋದು ಒಳ್ಳೆ ಕೆಲಸ, ಅದನ್ನು ಬೇಡ ಅನ್ನೋ ಕೆಟ್ಟ ಅತ್ತೆ ನಾನಲ್ಲ. ಅವಳಿಗೆ ಇಷ್ಟ ಆದ್ರೆ ಮದುವೆ ನಂತರ ಕೂಡ ಕೆಲಸ ಮಾಡಬಹುದು. ಅದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ ಅಲ್ವೇನ್ರಿ ಎಂದು ತನ್ನ ಗಂಡನನ್ನು ಕೇಳಿದಳು. ಆಗ ನಿತಿನ್ ತಂದೆ, ಹೌದು, ಮದುವೆ ಮುಂಚೆನೆ ಅತ್ತೆ ಸೊಸೆಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾಳೆ ಅಂತ ಅಂದ್ರೆ ನಮ್ದೇನಾದ್ರೂ ನಡೆಯುತ್ತಾ? ಎಲ್ಲದಕ್ಕೂ ಸರಿ ಸರಿ ಅಂತ ತಲೆ ಆಡಿಸ್ಬೇಕು ಅಷ್ಟೇ ಎಂದಾಗ ಎಲ್ಲರೂ ಖುಷಿಯಲ್ಲಿ ನಕ್ಕರು. ನಿತಿನ್ ನೀತು ಮನಸ್ಸಲ್ಲಿ ಯಾವುದೋ ಒಂದು ಅವ್ಯಕ್ತ ಭಯ ಕಾಡುತ್ತಿತ್ತು. ಮುಂದೇನು ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಕತೆ ನಿಮಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.